ಇಲ್ಲಿ ರಕ್ತದ ಕಲೆ ಇದೆಯಲ್ಲ, ಹಸಿ ರಕ್ತ. ಅಂದ್ರೆ ಈ ರೂಮ್ಗೆ ಯಾರೋ ಬಂದಿದ್ದಾರೆ. ಅತ್ತೆ ಅತ್ತೆ ಅತ್ತೆ, ಬೇಗ ಬನ್ನಿ ಅತ್ತೆ. ಯಾಕಮ್ಮ ಅರವಿಂದ, ಯಾಕೆ ಹಾಕಿರ್ಚ್ಕೊಂಡೆ? ಅತ್ತೆ, ಈ ರಕ್ತದ ಗುರುತು ನೋಡಿ ಅತ್ತೆ. ಹೌದು ಅರವಿಂದ, ಏನ್ ನಡೀತು? ಈ ರೂಮ್ಗೆ ಯಾರೋ ಬಂದಿದ್ದಾರೆ ಅತ್ತೆ. ಅನಿರುದ್ಧ ಇರ್ಬೋದೇನೋ ಅಂತ ಅನುಮಾನ ಬರ್ತಿದೆ. ನಿಜಾನೇ ಅರವಿಂದ, ಅವನೇ ಇರ್ಬೇಕು. ಇಲ್ಲಿ ರಕ್ತ ನೋಡ್ತಿದ್ರೆ ಅವನಿಗೆ ಏನೋ ಗಾಯ ಆಗಿದೆ ಅನ್ಸುತ್ತೆ ಅತ್ತೆ. ನನ್ಗೆ ತುಂಬಾ ಭಯ ಆಗ್ತಿದೆ ಅತ್ತೆ. ನನ್ನ ಮಗನ್ಗೆ ಏನಾಗಿದೆಯೋ ಏನೋ ಅಂತ ತುಂಬಾ 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 ಆತಂಕ ಆಗ್ತಿದೆ ಅತ್ತೆ. ಭಯ ಪಡ್ಬೇಡ ಅರವಿಂದ, ಯಾವುದೇನೇ ಆದ್ರೂ ರೂಮ್ವರೆಗೂ ಬಂದಿದ್ದಾನೆ ಅಂದ್ರೆ ಅನಿರುದ್ಧ್ಗೆ ಪ್ರಾಣ ಅಪಾಯ ಇಲ್ಲ ಅಂತಾನೆ. ಆದ್ರೆ ಏಟಾಗಿದೆ, ಎಲ್ಲೇಟಾಗಿದ್ಯೋ ಹೇಗಿದ್ದಾನೋ ಗೊತ್ತಿಲ್ಲ. ಗುರುಗಳೇ, ಜೀವಂತವಾಗಿರೋ ಪಶುಪತಿ ನಿರ್ಜೀವಿ ಯಾವಾಗಾಗ್ತಾನೆ? ಅವನ ಆಕ್ರಂದನ ಮುಗಿಲು ಮುಟ್ಟುತ್ತೆ. ರಕ್ಷಣೆ ಮಾಡಿ ಕಾಪಾಡಿ ಅಂತ ಅಳ್ತಾನೆ. ಯಾವುದೇ ಕಾರಣಕ್ಕೂ ಈ 3 ದಿನಗಳು ಯಾರೂ ಈ ಕಡೆ ಬರಬಾರದು. ಆಯ್ತು ಗುರುಗಳೇ, ನನ್ನ ಕಡೆಯವ್ರನ್ನ ಇಲ್ಲೇ ಕಾವಲಿಗೆ ನಿಲ್ಲಿಸ್ತೀನಿ. ಕೆಲಸದವ್ರಿಗೆ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳ್ತೀನಿ. ಉಸಿರುಗಟ್ಟಿ ಸಾಯ್ತಾನೋ, ಹಸುವಿನಿಂದ ಸಾಯ್ತಾನೋ, ಇಲ್ಲ ಸಾವಿಗೆ ಶರಣಾಗಿ ನಿಧಾನಕ್ಕೆ ಮಾಯ ಆಗ್ತಾನೋ, ಆ ಕಪಟಿ ಮಾಯಾವಿಗೆ ಇದೇ ಸರಿಯಾದ ಶಿಕ್ಷೆ ಗುರುಗಳೇ. ಧನಂಜಯ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಮರ್ಮಗಳು ಗೊತ್ತಿರೋ ನೀನು. ತಾಯ್ತಗಳಿಂದ ನಾವೆಷ್ಟೇ ಬೀಗ ಕಟ್ಟಾಕಿದ್ರು ತನ್ನ ಮಾಯಾಶಕ್ತಿಯಿಂದ ಈ ಕಡೆಯಿಂದ ಓಡಾಡೋರ್ನು ತನ್ನ ಕಡೆ ಕರೆಸ್ಕೋತಾನೆ. ಅದಕ್ಕೆ ಈ ಪ್ರಾಂತದೊಳಗೆ ಯಾರೂ ಬರಬಾರ್ದು ಅಂತ ನಿನಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನಿಮಗೇನೇ ಕೆಲಸಗಳಿದ್ರು, ನಿಮ್ಮ ಕೆಲಸದವರೇ ಆಗಿದ್ರು, ಪ್ರಾಣ ಇರೋ ಯಾವ ಜೀವಿನೂ ಈ ಕಡೆ ಬರಬಾರ್ದು. ಅಂದ್ರೆ ವಶೀಕರಣ ಮಾಡ್ಕೋತಾನ ಗುರುಗಳೇ? ಆ ಪೆಟ್ಟಿಗೆ ಸುತ್ತಲೂ ಅವನ ಶಕ್ತಿನೇ ಆವರಿಸ್ಕೊಂಡಿರುತ್ತೆ. ಕ್ಷುದ್ರ ಕಪಟ ತಂತ್ರ ಮಂತ್ರ ಶಕ್ತಿಗಳು ಪ್ರಜ್ವಲಿಸುತ್ತಾ ಪ್ರತಿಧ್ವನಿಸ್ತಾ ಇರುತ್ತೆ. ಕ್ರಿಮಿಕೀಟಗಳೆಲ್ಲ ಸೇರಿ ಒಂದು ತಾಯ್ತನ ಕಡ್ದು ಹಾಕಿದ್ರು ಅವನು ಹೇಗಾದ್ರೂ ಮಾಡಿ ಹೊರಗೆ ಬಂದ್ಬಿಡ್ತಾನೆ. ಹಾಗ್ ನಡೆಯೋದಿಲ್ಲ ಗುರುಗಳೇ, ನಡೆಯೋದಕ್ಕೆ ಬಿಡೋದಿಲ್ಲ. ಮುಂದೆ ಬರ್ತಿರೋದು ಮಹಾ ಅಮಾವಾಸ್ಯೆ. ಈ ಪೆಟ್ಟಿಗೆ ಸುತ್ತಲೂ 7 ಥರದ ಎಣ್ಣೆಗಳಿಂದ ದೀಪ ಹಚ್ಚಿ ಇಟ್ರೆ ಅವನಿಗೆ ಶಕ್ತಿಗಳು ಬಂದ್ಬಿಡುತ್ತೆ. ಯಾವುದೇ ಥರದ ಬಂಧನಗಳನ್ನ ಮುರ್ಕೊಂಡು ಅವನು ಹೊರಗಡೆ ಬಂದ್ಬಿಡ್ತಾನೆ. ಹಸ್ಕೊಂಡಿರೋ ಹುಲಿ ಎಷ್ಟು ವೇಗವಾಗಿ ದಾಳಿ ಮಾಡುತ್ತೋ ಇವನು ಅದೇ ವೇಗದಲ್ಲಿ ದಾಳಿ ಮಾಡ್ತಾನೆ. ಅವನು ಕೊನೆ ಆಸೆ ಏನೇ ಆಗಿರ್ಬಹುದು, ಧನಂಜಯ ವರ್ಮನ ದೇಹದಲ್ಲಿ ಪ್ರಾಣ ಇರೋ ತನಕ ಅವನ ಆಸೆ ನೆರವೇರೋದಕ್ಕೆ ನಾನು ಬಿಡೋದಿಲ್ಲ ಗುರುಗಳೇ. ನನಗೆ ಆಶೀರ್ವಾದ ನೀಡಿ. ಶುಭಂ ಭೂಯಾತ್. ವರ್ಮಾ 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 ಬಿಡು ವರ್ಮಾ, ಬಿಟ್ಬಿಡು ವರ್ಮಾ. ವರ್ಮಾ 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 ವರ್ಮಾ
ಏನ್ರಿ ಅನಿರುದ್ ಮನೆಗ್ ಬಂದು ಯಾರನ್ನು ಭೇಟಿ ಮಾಡ್ದೆ ಮತ್ತೆ ಯಾರಿಗೂ ಹೇಳ್ತೇನೆ ಮನೆ ಬಿಟ್ಟು ಹೊರಟು ಹೋಗಿದ್ದಾನೆ. ಹುಚ್ಚಿಡ್ದಿದ್ಯಾ ಅವನಿಗೆ? ಆ ಹುಡುಗಿ ವಿಷಯದಲ್ಲಿ ಅವ್ನು ಹುಚ್ಚಿಡ್ದಿದಂತ ಆಗ್ಲಿಂದ ಇವ್ರಿಬ್ರಿಗೂ ಹೇಳ್ತಾ ಇದ್ದೀನಿ. ಭದ್ರಾ, ಅಣ್ಣ ನೀನೇನೋ ಅವಳು ಸಾಲಿ ಅಂತ ಗುಂಡ್ ಹಾರಿಸ್ಬಿಟ್ಟು ಬಂದೆ, ಅವಳನ್ನ ಕಾಪಾಡೋದಕ್ಕೆ ಅಂತ ಇವನ್ ಹೋಗಿದ್ದಾನೆ. ನೀನ್ ಸುಮ್ನಿರೆ. ಪಾಪ ಅವ್ನು ಯಾವ ಪರಿಸ್ಥಿತಿಲಿ ಬಂದು ಹೋದ್ನೋ ಏನೋ. ರೂಮಲ್ಲಿ ರಕ್ತದ ಕಲೆ ಇದೆ. ರಕ್ತದ ಕಲೆಗಳ? ಅನಿರುದ್ಗೆ ಏನಾಯ್ತು? ಅದೇ ಗೊತ್ತಿಲ್ಲ ರೀ. ನನಗೆ ಅನುಮಾನ ಬಂದು ರೂಮಿಗೆ ಹೋಗಿ ನೋಡಿದ್ರೆ ಕಿಟಕಿಯಿಂದ ಹಾರಿ ಹೊರಟು ಹೋಗಿದ್ದಾನೆ. ಅವಳಿಗೆ ಔಷಧಿ ತಗೊಳ್ಳೋದಕ್ಕೆ ದುಡ್ಡುಗೋಸ್ಕರ ಏಟ್ ತಿಂದು ಬಂದಿದನ ಅವನ್ನ. ವರ್ಮಾ, ಆವೇಶ ಪಡ್ಬೇಡ್ವೋ. ಅವನು ನಿನ್ ಮಗ ಕಣೋ. ಅಮ್ಮ, ಅವನ್ ನನ್ ಮಗ, ನಮ್ಮ ವಂಶೋದ್ಧಾರಕ ಅಂತಾನೂ ಗೊತ್ತು. ಆದ್ರೆ ವರ್ಮ ವಂಶಸ್ಥರು ಹೇಗಿರ್ಬೇಕು? ಗರುಡ ದೇವನಂತರ ಆಕಾಶ ಮುಟ್ಟೋ ತರ ಇರ್ಬೇಕು. ಪರೋಪಕಾರಕ್ಕೆ ರೆಕ್ಕೆ ಚಾಚಬೇಕೆ ಆಗ್ಲಿ, ಯಾರಿಗೋಸ್ಕರನೋ ಕೈ ಚಾಚಬಾರ್ದು. ಸ್ವಾಮಿ, ಅನಿರುದ್ಧ ಗಾಯದ ಮೇಲೆ ರಕ್ತ ಒಣಗೋಷ್ಟ್ರಲ್ಲ ಅವ್ನು ನನ್ನ ಕಣ್ ಮುಂದೆ ಇರ್ಬೇಕು. ಸರಿ ಸ್ವಾಮಿ. ರೆಕ್ಕೆ ಬಂದಿರೋ ಹಕ್ಕಿ ತರ ಹಾರಾಡ್ತಾ ಇದ್ದಾಳೆ. ಅಣ್ಣನ್ ತುಪಾಕಿಯಿಂದ ಅವಳಿಗೆ ಗುಂಡೆಟ್ಟಾಗಿ ಅವಳು ಇಲ್ಲೇ ಎಲ್ಲೋ ಬಿದ್ದು ಸತ್ತಿರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವಳು ಬೆನ್ನಿಗೆ ಏಟು ಬಿದ್ದಿದೆ. ಏನೂ ಆಗಿಲ್ಲ ಅನ್ನೋ ತರ ಇಲ್ಲಿಂದನೇ ಓಡ್ ಹೋಗಿದ್ದಾಳೆ. ಛೇ, ಪರ್ಣಿಕಾ ಅಡ್ಡ ಬರ್ದೇ ಹೋಗಿದ್ದಿದ್ರೆ ಇವತ್ತು ಅವಳು ನನ್ನ ಕೈಯಿಂದನೇ ಸತ್ತು ಹೋಗ್ತಾ ಇದ್ಲು. ಏಯ್ ಪುಣ್ಯ, ಎಲ್ಲಿದ್ಯೇ? ನನ್ನ ಮಗಳು ಪುಣ್ಯ ಕೊನೆ ಉಸಿರೆಳೀತಿದ್ದಾಳೆ ಅನ್ನೋ ಕನಿಕರನೂ ಇಲ್ದೆ ಇನ್ನೂ ಹಾನಿ ಮಾಡಬೇಕು ಅಂತ ಬರ್ತಿರೋ ಅವರನ್ನ ಕ್ಷಮಿಸ್ಬಾರ್ದು. ಈ ಬಿದ್ದಿರೋ ರಕ್ತನ ಆಧಾರವಾಗಿಟ್ಕೊಂಡು ಬರ್ತಾರೆ. ಮತ್ತೆ ಅವರು ಪುಣ್ಯನ ನೋಡಬಾರ್ದು, ಇಲ್ಲಿಗೆ ಬರಬಾರ್ದು. ಎಲ್ ಸತ್ತು ಹೋಗಿದ್ದೀರೋ? ಅಮ್ಮ, ಬನ್ರೋ ಇಲ್ಲಿ. ಅಮ್ಮ, ಗಾಯ ಆಗಿರೋದು ಗಾಳಿಲಿ ತೇಲ್ತಿದ್ಯೇನೋ? ಆಕಾಶ ನೋಡ್ಕೊಂಡು ಬರ್ತಾ ಇದ್ದೀರಾ? ಕೆಳಗಡೆ ನೋಡ್ರೋ. ಇಲ್ಲಿ ಬಿದ್ದಿರೋ ರಕ್ತದ ಕಲೆಗಳು ಅವಳ್ದೆ. ಅಂದ್ರೆ ಅಂದ್ರೆ ಅವಳು ಇಲ್ಲೇ ಇಲ್ಲೋ ಇರಬೇಕು. ಹೋಗಿ ಹುಡುಕ್ರೋ. ಈ ರಕ್ತದ ಕಲೆಗಳನ್ನ ದಾರಿಯಾಗಿಟ್ಕೊಳ್ಳಿ. ಈ ಕಲೆ ಎಲ್ಲಿ ಕೊನೆ ಆಗುತ್ತೋ ಅಲ್ಲೇ ಆ ಪುಣ್ಯ ಅದೇ ಜಾಗದಲ್ಲಿ ಸತ್ತು ಬಿದ್ದಿರ್ತಾಳೆ. ಹೊರಡ್ರಿ. ಪುಣ್ಯ
ಏನ್ರೋ ಆಕಾಶ ನೋಡ್ತಾ ಇದ್ದೀರಾ? ಇಲ್ಲಿಗೆ ರಕ್ತದ ಕಲೆ ಮಾಯ ಆಯ್ತಾ ಅಥವಾ ಹಾವಿ ಆಯ್ತಾ? ಅಮ್ಮ ಅಮ್ಮ ನೀನಾ? ನೀನ್ ಯಾಕೆ ಭಯ ಪಡ್ತಿದ್ಯಮ್ಮ? ಗುಡ್ಗಿಗೆ ಹೆದರದೆ ಇರೋಳ್ ನೀನು. ಅಂಥದ್ರಲ್ಲಿ ನನ್ನನ್ ನೋಡಿ. ಮಳೆ ಬರೋವಾಗ ಗುಡುಗ್ ಬಂದ್ರೆ ಒಂದು ಕ್ಷಣಕ್ಕೆ ಗುಂಡಿಗೆ ನಿಂತು ಹೋಗುತ್ತೆ. ಇವಾಗ ಮಳೆಗಾಲ ಅಲ್ವಲ್ಲ, ರಕ್ತದ ಕಲೆ ಸಿಗ್ತಾ ಇದೆ. ಆ ರಕ್ತ ಕಲೆಗಳನ್ನೇ ಹಿಡ್ಕೊಂಡು ಆ ಮೂಲ ಹಿಡ್ಕೋಬೇಕು ಅಂತ ಹೋದಾಗ ಅವಾಗ ಸಿಕ್ಕಿದ್ ನನಗೆ ಆ ಪುಣ್ಯನಾ? ಪುಣ್ಯ ಅಲ್ವೇ, ದೊಡ್ಡ ನಾಗ. ಏನೇ ಕೇಳಿದಕ್ಕೆ ಭಯ ಪಡ್ತಿದ್ಯಲ್ಲ? ನಾನು ಕಣ್ಣಾರೆ ನೋಡಿದ್ದೀನಿ. ಈ ಕಣ್ಣಿಗೆ ಅದು ಭಯ ತಂದಿದೆ ಅಂತಂದ್ರೆ ಅದಿನ್ನೆಷ್ಟು ದೊಡ್ಡ ಹಾವಾಗಿರ್ಬೇಕು ಅಂತ ಊಹಿಸ್ಕೊ. ಆ ಹಾವು ನಿನ್ಗೇನು ಮಾಡಿಲ್ವಾ ಅಮ್ಮ? ಮಾಡಲ್ಲ ಅಂತ ಯಾವ ಬಾಯಲ್ಲಿ ಹೇಳೆ? ನಾನು ಗರುಡ ಜಾತಿ ವಂಶದವಳಲ್ವಾ? ಕಚ್ಚಬೇಕು ಅಂತ ಅಂದ್ಕೊಳ್ತೋ ಅಥವಾ ನಾನು ನುಂಗ್ಬೇಕು ಅಂತ ಅಂದ್ಕೊಳ್ತೋ ಏನೋ. ಸದ್ಯಕ್ಕೆ ನಾನು ಬಚಾವಾಗ್ಬಿಟ್ಟು ಬಂದೆ. ನನ್ನ ಪ್ರಾಣನ ಉಳಿಸ್ಕೋಬೇಕು ಅಂತ ಅಲ್ಲಿಂದ ಓಡ್ ಹೋಗೋ ಪರಿಸ್ಥಿತಿ ಬಂತು. ನಾಗಮಣಿಯಿಂದ ನಾಗನಿಧಿನ ಹೊರಗೆ ತೆಗಿಬೇಕು ಅಂತಿದ್ದಾಗ್ಲೂ ಕೂಡ ಅವತ್ತು ಕೂಡ ಇದೇ ಹಾವು ನನ್ನ ಬೆನ್ ಹತ್ಕೊಂಡು ಬಂತು. ಅಷ್ಟಕ್ಕೂ ಹಾವು ನನ್ನನ್ನೇ ಯಾಕೆ ಗುರಿ ಮಾಡ್ತಾ ಇದೆ? ಅದನ್ನ ತಿಳ್ಕೋಬೇಕು. ಸರ್ಪದೋಷ ಇದೆ ಅನ್ಸುತ್ತೆ. ಪೂಜೆ ಮಾಡ್ಸೋಣ ಬಾ ಅಮ್ಮ. ಮೆಲ್ಲಿಗೆ ಮಾತಾಡೆ. ಇದನ್ನೇನಾದ್ರೂ ನಿಮ್ಮ ಮಾವಯ್ಯ ಕೇಳಿಸ್ಕೊಂಡ್ರೆ ನಮ್ಮಿಬ್ಬರನ್ನ ಇಲ್ಲಿ ಹೂತಾಕ್ಬಿಡ್ತಾನೆ. ನಾವು ಹುಷಾರಾಗಿ ಇದಕ್ಕೇನಾದ್ರೂ ಒಂದು ದಾರಿ ಹುಡುಕ್ಲೇಬೇಕಾಗತ್ತೆ. ಭಾವ ಮನೆಗ್ ಬಂದ್ರೆ ಅವಾಗ ನಾವು ಹೊರಗೆ ಹೋಗೋ ಪರಿಸ್ಥಿತಿನ ಬರಲ್ವಲ್ಲಮ್ಮ. ಪುಣ್ಯ ಬದುಕಿರೋವರೆಗೂ ಅವನು ಹೊರಗಡೆನೆ ಬಿದ್ದಿರ್ತಾನೆ. ಅವಳು ಸಾಯ್ಬೇಕು. ಆ ಪುಣ್ಯ ಸಾಯ್ಲೇಬೇಕು. ಪುಣ್ಯ, ನನಗೆ ಮಹಿಮೆಗಳಿದ್ರು ಶಕ್ತಿಗಳಿದ್ರು ಉಪಯೋಗ ಇಲ್ದಂಗಾಗೋಯ್ತು. ಹಸಿರೌಷಧಿ ಹಾಕಿ ನಿನ್ನನ್ನು ಕಾಪಾಡ್ಕೋಬೇಕು ಅನ್ಕೊಂಡ್ರೆ ಅನಿರುದ್ಧ್ ನಾನು ಏನು ಮಾಡಬಾರ್ದು ಅಂತ ನನ್ನ ಹತ್ರ ಮಾತು ತಗೊಂಡು ಹೋಗಿದ್ದಾನೆ.
ಥರ ಮಲಗಿರೋ ನಿನ್ನನ್ನು ನೋಡ್ತಿದ್ರೆ ನಾನು ಏನ್ ಮಾಡ್ಬೇಕೋ ತೋಚ್ತಾ ಇಲ್ಲ ಅಮ್ಮ. ಅಮ್ಮ ನಾನು ಬಂದೆ ಅಮ್ಮ, ಬಂದೆ. ಮನೆಯವ್ರು ನನ್ನ ನೋಡಿ ಇಲ್ಲಿಗೆ ಬರೋದಕ್ಕೆ ಬಿಡಲ್ವೇನೋ ಅನ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಓಡ್ ಬಂದೆ ಅಮ್ಮ. ಅಯ್ಯೋ, ಕಾಲಿಗೆ ಏನಪ್ಪ ಅದು ರಕ್ತ? ಕಲ್ಲಿಗೆ ಹೊಡ್ಕೊಂಡೆ ಅಮ್ಮ, ಏನೂ ಆಗಲ್ಲ ಬಿಡಿ. ಅದೇನು ಗನ್ನಿಂದ ಬರೋ ಬುಲೆಟಾ? ಈ ಟ್ಯಾಬ್ಲೆಟ್ ತಗೊಂಡ್ರೆ ಎಲ್ಲ ವಾಸಿ ಆಗುತ್ತೆ, ಜ್ವರ ಕೂಡ ಕಡಿಮೆ ಆಗುತ್ತೆ. ಪುಣ್ಯ ಎದ್ದೇಳು, ಪುಣ್ಯ ಎದ್ದೇಳು. ಎದ್ದೇಳು ಪುಣ್ಯ, ಪುಣ್ಯ. ಅರವಿಂದ ಕಾಲ್ ತೊಳಿತಿರೋದು ನೀರಿಂದ ಅಲ್ಲ, ತನ್ನ ಕಣ್ಣೀರಿಂದ ತೊಳಿತಿದ್ದಾಳೆ. ಹೆತ್ತು ತಾಯಿಯ ನೋವು ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ನನ್ನ ಮಗ ಪುಣ್ಯನ್ಗೋಸ್ಕರ ಹೋಗಿದ್ದಾನೆ ಅಂತಿದ್ದಾರೆ. ಮನೆಗೆ ಬಂದು ಹೋದಾಗ ರೂಮಲ್ಲಿ ರಕ್ತದ ಗುರುತು ಕಾಣಿಸ್ಕೊಳ್ತು. ಅನಿರುದ್ಧ್ಗೆ ಏನಾದರೂ ಆಗಿದೆಯೇನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ಸ್ವಾಮಿ. ನನ್ನ ಮನಸ್ಸಿಗೆ ಯಾಕೋ ಕೆಟ್ಟ ಸಂಶಯ ಬರ್ತಿದೆ. ನಮ್ಗೆ ಯಾಕೆ ಈ ಥರ ಎಲ್ಲ ಆಗ್ತಿದೆ ಸ್ವಾಮಿ? ಅನಿರುದ್ಧ್ ವಿಚಿತ್ರ ಸಂದರ್ಭಗಳನ್ನ ಎದುರಿಸ್ತಾ ಇದ್ದಾನೆ. ಒಬ್ಬ ಅಮಾಯಕ ಹುಡುಗಿನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಅವನು ಒಳ್ಳೆ ಕೆಲಸ ಮಾಡಕ್ ಹೋಗಿರ್ಬೋದು, ಆದ್ರೆ ಪುಣ್ಯನ್ಗೋಸ್ಕರ ಹೋಗಿದ್ದಾನೆ ಅಂದ್ರೆ ಅವ್ರ ಅಪ್ಪ ಕೋಪ ಮಾಡ್ಕೋತಾರೆ ಸ್ವಾಮಿ. ಒಬ್ಬೇ ಒಬ್ಬ ಮೊಮ್ಮಗ, ನಮ್ಮ ವಂಶೋದ್ಧಾರಕ. ಅವನಿಗೇನಾದ್ರೂ ಆದ್ರೆ ನಾನು ಖಂಡಿತ ಬದುಕಿರಲ್ಲ ಸ್ವಾಮಿ. ನಿಮ್ಮ ವಂಶಸ್ಥರು ತಲತಲಾಂತರದಿಂದ ಮಾಡಿರೋ ಪಾಪಗಳು ಈಗ ನಿಮಗೆ ಶಾಪಗಳ ಕಾಡ್ತಿವೆ. ಈ ಕೆಡುಗಾಲ ನಿಮಗೆ ಹೋಗ್ಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಶಾಂತಿ ಅಲ್ಲ, ಪೂಜೆ. ಗ್ರಾಮ ರಕ್ಷಣೆಗೋಸ್ಕರ ರೇಣುಕಾದೇವಿನ ಪ್ರತಿಷ್ಠಾಪನೆ ಮಾಡಿದ್ದೀರಾ. ಸಾಕ್ಷಾತ್ ಪರಶುರಾಮನಿಗೆ ತಾಯಿಯಾಗಿರೋ ರೇಣುಕಮ್ಮನಿಗೆ ಬಟ್ಟೆ ಬೇರೆ ಇಟ್ಟು ಬೇಡ್ಕೊಡಿ.